ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ಕಾರ್ನರ್ ಇಂದ ಪಕ್ಕದ ಮನೆನಿರೋದು. ಅದು ಬಂದು ನಮಗೆ 40 ಫೀಟ್ ರೋಡು, ಇದು ಬಂದು ನಮಗೆ 30 ಫೀಟ್ ರೋಡು. ಕಾರ್ನರ್ ಪಕ್ಕದಲ್ಲೇ ಕಟ್ಟಿರುವಂತಹ ಲ್ಯಾವಿಶ್ ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿಯಿಂದ ಜಸ್ಟ್ ನಮಗೆ 1.5 ಕಿಲೋಮೀಟರ್ ಒಳಗಡೆ ಕನಕಪುರ ರೋಡ್ ಅಲ್ಲಿ ಬರುವಂತ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ ಜೊತೆಗೆ ಡಿ ಮಾರ್ಟ್ ಕೂಡ ಜಸ್ಟ್ ನಮಗೆ 1.5 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲೇ ಈ ಪ್ರಾಪರ್ಟಿ ಇರುವಂತದ್ದು. ಕನೆಕ್ಟಿವಿಟಿಗಳಿಗೆ 7 ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ಇದು ಈಸ್ಟ್ ಡೋರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಲಕ್ಸುರಿ ಲ್ಯಾವಿಶ್ ಇಂಡಿಪೆಂಡೆಂಟ್ ಹೌಸ್. ಮನೆ ಎಲಿವೇಶನ್ ನೋಡ್ತಾ ಇದ್ದೀರಾ, ಈ ತರ ಇದೆ. ನಮಗೆ ಕೆಳಗಡೆ ಗ್ರೌಂಡ್ ಫ್ಲೋರ್ ಫುಲ್ ನೋಡಬಹುದು. ಫುಲ್ ಕವರ್ಡ್ ಪಾರ್ಕಿಂಗ್ ಮಾಡಿದ್ದಾರೆ. MS ಗ್ರಿಲ್ ವರ್ಕ್ ವಿತ್ ಲೇಸರ್ ಕಟ್ಟಿಂಗ್ ವಿತ್ ಫೆಡ್ರಾಮೆಟಿಕ್ ಶೀಟ್ ಕೂಡ ನಮಗೆ ಈ ಪೋರ್ಷನ್ ಅಲ್ಲಿ ಯೂಸ್ ಮಾಡಿದ್ದಾರೆ. ವಿತ್ ನೇಮ್ ಬೋರ್ಡ್ ಗೆ ಇಲ್ಲಿ ನಮಗೆ ಗ್ರಾನೈಟ್ ಕ್ಲೇಡಿಂಗ್ ನ ಕೊಟ್ಟಿರುವಂತದ್ದು. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಎಲ್ಲ ನೋಡಬಹುದು. ನಮಗೆ ಸ್ಟ್ರಕ್ಚರ್ ಪಾಯಿಂಟ್ ನ ಕೊಟ್ಟಿದ್ದಾರೆ. ವಿತ್ ಬಾಲ್ಕನಿಗೆ ನಮಗೆ ಟಫನ್ ಗ್ಲಾಸ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿರುವಂತದ್ದು. ಟ್ರೆಂಡಿ ಆಗಿರೋ ಎಲಿವೇಶನ್ ತಗೊಂಡಿದ್ದಾರೆ. ಕಾರ್ನರ್ ಪಕ್ಕದಲ್ಲಿ ಬಂದಿರುವಂತಹ ಇಂಡಿಪೆಂಡೆಂಟ್ ಹೌಸ್ ಈ ಮನೆ ಆಗಿದೆ. ಎಕ್ಸಾಕ್ಟ್ ಈಗ ನಾನು ಮನೆ ಒಳಗಡೆ ಇದ್ದೀನಿ. ಎಕ್ಸಾಕ್ಟ್ ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತಹ ಕಾರ್ ಪಾರ್ಕಿಂಗ್ ನಾನು ಇದ್ದೀನಿ. ಆಲ್ರೆಡಿ ಈಗ ನನ್ಗೊಂದು ಕಾರ್ ಪಾರ್ಕಿಂಗ್ ನಿಂತಿದೆ. ಈ ಪೋರ್ಷನ್ ಅಲ್ಲಿ I10 ಕಾರ್ ಒಂದು ನಿಂತಿದೆ. ಆ ಕಡೆ ಒಂದು I10 ನಿಲ್ಸ್ಕೊಬಹುದು, ಈ ಕಡೆ ಒಂದು I10, ಹಿಂದೆಗಡೆ ಒಂದು I10, ಇಲ್ಲಾಂದ್ರೆ ಒಂದು 7 ಸೀಟರ್ ಜೊತೆಗೆ ಒಂದು I10 ನಿಲ್ಸ್ಕೊಬಹುದು. ಟೋಟಲ್ ನಮಗೆ 2 ಕಾರ್ ಪಾರ್ಕಿಂಗ್, ಚಿಕ್ಕದಾದ್ರೆ 3 ಕಾರ್ ಪಾರ್ಕಿಂಗ್ ಜೊತೆಗೆ 4 ರಿಂದ 5 ಟೂ ವೀಲರ್ ನಿಲ್ಸ್ಕೊಳ್ಳೋಷ್ಟು ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಫ್ಲೋರಿಂಗ್ ನಮಗೆ ಆಂಟಿಸ್ಕೇಟ್ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಹಾಗೆ ಪಾರ್ಕಿಂಗ್ ವಾಲ್ ಗಳಿಗೂ ಕೂಡ ನಮಗೆ 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಪಾರ್ಕಿಂಗ್ ಸೀಲಿಂಗ್ ಅಲ್ಲಿ ಕೂಡ ನಮಗೆ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ಮತ್ತು ಕೋಲೈಟ್ ಕೂಡ ನಮಗೆ ಕೊಟ್ಟಿರುವಂತದ್ದು. ತುಂಬಾ ಬ್ಯೂಟಿಫುಲ್ ಆಗಿ ಪಾರ್ಕಿಂಗ್ ತಗೊಂಡಿದ್ದಾರೆ. ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಎಕ್ಸಿಟ್ ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಬೋರ್ವೆಲ್ ಮತ್ತೆ ಸಂಪಿಗೆ ಪ್ರಾವಿಷನ್ ಮಾಡಿದ್ದಾರೆ. ಹಾಗೆ ಈ ಎಂಟ್ರೆನ್ಸ್ ಅಲ್ಲಿ ನೋಡಬಹುದು, ಎಂಟ್ರೆನ್ಸ್ ಆಪೋಸಿಟ್ ಅಲ್ಲಿ ನಮಗೆ ಒಂದು ಸೆಮಿ ಗಾರ್ಡನ್ ಏರಿಯಾ ತರ ನಮಗೆ ಪ್ರೊವೈಡ್ ನ ಮಾಡಿರುವಂತದ್ದು ಈ ಜಾಗ. ಇನ್ ಕೇಸ್ ಏನಾದ್ರು ಡಿಸೈನ್ ಲೈಟ್ ಏನಾದ್ರು ಬೇಕು ಅಂದ್ರೆ ಡಿಸೈನ್ ಲೈಟ್ ನಮಗೆ ಫ್ಯೂಚರ್ ಅಲ್ಲಿ ಬೇಕು ಅಂದ್ರೆ ಮಾಡ್ಕೊಬಹುದು. ಪಾಯಿಂಟ್ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಇಲ್ಲಿ ನಮ್ಗೆ ಏನಾದ್ರು ಬೇಕು ಅಂದ್ರೆ ಗಿಡಗಳಾಗಿ ನಾವು ನೆಡ್ಕೊಬಹುದು. ಒಂದು ಸೆಮಿ ಗಾರ್ಡನ್ ಇರೋ ತರ ನಮಗೆ ಮಾಡ್ಕೊಟ್ಟಿದ್ದಾರೆ. ಫ್ಯೂಚರ್ ಏನಾದ್ರು ಬೇಕು ಅಂದ್ರೆ ಮಾಡ್ಕೋಬಹುದು. ಹಾಗೆ ಹಿಂದೆಗಡೆ ಸೆಟ್ ಬ್ಯಾಕ್ ಬಿಟ್ಟಿರೋದಕ್ಕೆ ಈ ಪೋರ್ಷನ್ ನಮಗೆ ಗ್ರಿಲ್ ವರ್ಕ್ ಕೂಡ ಕೊಟ್ಬಿಟ್ಟಿದ್ದಾರೆ. ಯಾರು ನಮಗೆ ಅನದರ್ ಪರ್ಸನ್ಸ್ ಮನೆ ಒಳಗಡೆ ಎಂಟ್ರಿ ಆಗೋದಿಲ್ಲ. ಹಿಂದೆಗಡೆ ಸೇಫ್ಟಿ ವೈಸ್ ಅಲ್ಲಿ MS ಗ್ರಿಲ್ ವರ್ಕ್ ಕಂಪ್ಲೀಟ್ ಆಗಿದೆ. ಫುಲ್ ಕವರ್ಡ್ ಆಗಿರುವಂತಹ ಗೇಟ್ ಕೂಡ ಇದೆ. ಬ್ರೈಟ್ನೆಸ್ ಚೆನ್ನಾಗಿದೆ ನೋಡಿ, ಈ ತರ ಇದೆ. ನಮಗೆ ಫುಲ್ ಕವರ್ಡ್ ಆಗಿರುವಂತಹ ಗೇಟು. ಸ್ಟೇರ್ ಕೇಸ್ ನೋಡಬಹುದು, 45 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಈ ಸ್ಟೇರ್ ಕೇಸ್ ಕೆಳಗಡೆ ನಮಗೆ ಗ್ಯಾಸ್ ಪ್ರಾವಿಷನ್ ಕೂಡ ನಮಗೆ ಕೊಟ್ಟಿರುವಂತದ್ದು. ಹಾಗೆ ಗೇಟ್ ಎಂಟ್ರೆನ್ಸ್ ಅಲ್ಲಿ ನಮಗೆ ಈ ಪೋರ್ಷನ್ ಅಲ್ಲಿ ಕಾವೇರಿ ವಾಟರ್ ಗೆ ನಮಗೆ ಇಲ್ಲಿ 2 ಪೈಪ್ ಬಿಟ್ಟಿದ್ದಾರೆ. ಆಕ್ಚುಲಿ ಪ್ರೆಸೆಂಟ್ ನಮಗೆ ಕಾವೇರಿ ವಾಟರ್ ಕೂಡ ನಮಗೆ ರನ್ನಿಂಗ್ ಇರುವಂತದ್ದು. ಶೂ ರ್ಯಾಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವಿತ್ ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ನಾನಾಗ್ಲೇ ಈ ಸ್ಟೇರ್ ಕೇಸ್ ಕೆಳಗಡೆ ಗ್ಯಾಸ್ ಪ್ರಾವಿಷನ್ ಅಂದ್ರೆ ಅಲ್ಲಿ ನಮಗೆ UPS ಪಾಯಿಂಟ್ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಇಲ್ಲಿ ಗ್ಯಾಸ್ ಪ್ರಾವಿಷನ್ ಮಾಡಿದ್ದಾರೆ. 2 ಸಿಲಿಂಡರ್ ಇಟ್ಕೊಳ್ಳುವಂತಹ ಜಾಗ ನಮಗೆ ಪ್ರೊವೈಡ್ ಮಾಡಿರುವಂತದ್ದು ಈ ಪೋರ್ಷನ್ ಅಲ್ಲಿ. ವಿತ್ ಪೈಪ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವಿತ್ ಏರೋಡ್ಗೋಸ್ಕರ ನಮಗೆ ಒಂದು ಬುಲೆಟ್ ಒಂದು ಟ್ಯಾಬ್ಲೆಟ್ ಶೈಲಿ ಇರುವಂತಹ ಲೇಸರ್ ಕಟಿಂಗ್ ವರ್ಕ್ ಕೂಡ ನಮಗೆ ಪ್ರೆಸ್ ಆಗಿರುವಂತದ್ದು. MS ಗ್ರಿಲ್ ವರ್ಕ್ ವಿತ್ ಸೇಫ್ಟಿ ವೈಸ್ ಅಲ್ಲಿ ಕಂಪ್ಲೀಟ್ ಆಗಿದೆ. ವಿತ್ ಲಾಕ್ ಸಿಸ್ಟಮ್ ಅನ್ನ ನಮಗೆ ಕೊಟ್ಬಿಟ್ಟಿದ್ದಾರೆ ಈ ಪೋರ್ಷನ್ ಅಲ್ಲಿ. ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತಹ ಪಾರ್ಕಿಂಗ್ ವ್ಯವಸ್ಥೆ. ಇದು ಫ್ಲೋರಿಂಗ್ ನೋಡೋದಲ್ಲ, ತುಂಬಾ ಡಿಸೈನ್ ಆಗಿರುವಂತಹ ಟೈಲ್ಸ್ ನ ಅಂದ್ರೆ ಸಿಂಪಲ್ ಆಗಿ ಕಲರ್ ಕಾಂಬಿನೇಷನ್ ಅಲ್ಲಿ ಇರುವಂತಹ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಅದು ತಕ್ಕನಂಗೆ ವಾಲ್ ಗಿರುವಂತಹ ಟೈಲ್ಸ್, ಅದಕ್ಕೆ ತಕ್ಕನಂಗೆ ವಿತ್ ವಾಲ್ ಪೈಂಟ್ ವಿತ್ ಲೈಟಿಂಗ್ ಎಲ್ಲ ನಮಗೆ ಕಲರ್ ಕಾಂಬಿನೇಷನ್ ಅಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಸ್ಟೇರ್ ಕೇಸ್ ನೋಡಬಹುದು ವೀಕ್ಷಕರೇ, 45 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಅದು ಕೂಡ ನಮಗೆ ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ಇನ್ನ ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ರೈಟ್ ಸೈಡ್ ಅಲ್ಲಿ ನಮಗೆ SS ವರ್ಕ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಬನ್ನಿ ಮನೆ ಒಳಗಡೆ ಎಂಟ್ರಿ ಆಗೋಣ. ಕೇಸ್ ಕೂಡ ಅಷ್ಟೇ ನಮಗೆ ತುಂಬಾ ವೈಲ್ಡ್ ಆಗಿ ಬಂದಿದೆ. 45 mm ಗ್ರಾನೈಟ್ ನ ಯೂಸ್ ಮಾಡಿದ್ರೆ ದೊಡ್ಡದಾಗಿರುವಂತಹ ಐಟಮ್ ಕೂಡ ನಾವು ಮೂವ್ ಮಾಡಬಹುದು. ಅಷ್ಟು ಸ್ಪೇಸ್ ಈ ಪೋರ್ಷನ್ ಅಲ್ಲಿ ಇರುವಂತದ್ದು. ಎಂಟ್ರಿ ಆಗ್ತಾ ಇದ್ದಂಗೆ ಈ ವಾಲ್ ಗಳಿಗೆ ನಮಗೆ 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ ನಮಗೆ WPC ವರ್ಕ್ ಕೂಡ ವಿತ್ LED ಲೈಟ್ ಕೂಡ ವರ್ಕ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಮೈನ್ ಡೋರ್ ನೋಡಿ, ಇದು ಈಸ್ಟ್ ಫೇಸಿಂಗ್ ಮೈನ್ ಡೋರ್. ಡೆಪ್ತ್ ನಮಗೆ 8 ಫೀಟ್ ಇದೆ. 8 ಅಡಿ ಉದ್ದ ಕೊಟ್ಟಿರುವಂತಹ ಮೈನ್ ಡೋರ್ ಇದು. ಆಮೇಲೆ ವಾಸ್ಕಲ್ ಸೈಜ್ ಬಂದ್ಬಿಟ್ಟು ನಮಗೆ 4x9 ಬರುತ್ತೆ. ಟೀ ಕೋಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಮತ್ತೆ ಈಸ್ಟ್ ಡೋರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಮೈನ್ ಡೋರ್ ಇದು. ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡಬಹುದು ವೀಕ್ಷಕರೇ, ತುಂಬಾ ವಿಶಾಲವಾಗಿ ಕಟ್ಟಿರುವಂತಹ ಲಿವಿಂಗ್ ರೂಮು. ಎಲ್ ಶೇಪ್ ಅಲ್ಲಿ ನಾವು ಸೋಫಾ ಹಾಕೊಂಡ್ರು ಕೂಡ, ಸೆಂಟ್ರಲ್ಲಿ ಟೀ ಟೇಬಲ್ ಇಟ್ಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾ ಜಾಗ ಇರುವಂತಹ ಲಿವಿಂಗ್ ರೂಮ್ ಇದು. ಸ್ಪೇಷಿಯಸ್ ಆಗಿದೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಸೀಲಿಂಗ್ ಅಲ್ಲಿ ನೋಡಬಹುದು POP ಮತ್ತೆ ಇಂಟೀರಿಯರ್ ಡಿಸೈನ್ ನಮಗೆ ಮಿಕ್ಸ್ ಮಾಡಿರುವಂತಹ ಸೀಲಿಂಗ್ ವರ್ಕ್ ಈ ಪೋರ್ಷನ್ ಇದೆ. ವಿತ್ LED ಲೈಟ್ ವರ್ಕ್ ವಿತ್ ಕೋಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಸೀಲಿಂಗ್ ಅಲ್ಲಿ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಬಿಲ್ಡ್ ಸೂಪರ್ ಆಗಿ ಬಿಲ್ಡ್ ಮಾಡಿರುವಂತದ್ದು. ಹಾಗೆ ಈ ಸ್ಟೇರ್ ಕೇಸ್ ಕೆಳಗಡೆ ಕೂಡ ನೋಡಬಹುದು ವಿತ್ ಒಂದು ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ಇನ್ನು ಟಿವಿ ಯೂನಿಟ್ ಬಗ್ಗೆ ಮಾತಾಡೋದಾದ್ರೆ ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು.
ಕೆಳಗಡೆ 4 ಡ್ರಾಯರ್ ಬಾಕ್ಸ್ಗಳನ್ನ ಮಾಡಿದರೆ, ಒಂದು ಗ್ಲಾಸ್ ಡೋರ್ ಕೂಡ ಕೊಟ್ಟಿರುವಂಥದ್ದು. ಗ್ಲಾಸ್ ಡೋರ್ ಏನಕ್ಕೆ ಅಂತ ನಿಮ್ಗೆ ಯಾವ್ದು ಗೊತ್ತಿದೆ. ಏನಾದರೂ ಸೆಟಪ್ ಬಾಕ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ ಆ ಪೋರ್ಷನ್ ನಾವು ಯೂಸ್ ಮಾಡ್ತೀವಿ. ಇದು ವರ್ಕಲ್ಲಿ ಕೇಬಲ್ ವರ್ಕುಗಳು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಫುಲ್ ನಮಗೆ ಇಂಟೀರಿಯರ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಪೂಜಾ ಮನೆ ಮೇಲೆ ನೋಡೋದಲ್ಲ, ಅಲ್ಲೂ ಕೂಡ ನಮಗೆ ಸೀಲಿಂಗ್ ಅಲ್ಲಿ ವಿತ್ ಇಂಟೀರಿಯರ್ ವರ್ಕ್ ವಿತ್ LED ಲೈಟ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಫುಲ್ ನಮಗೆ ಇಂಟೀರಿಯರ್ ಡಿಸೈನ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಈ ವಾಲ್ ಫುಲ್ ತುಂಬಾ ಚೆನ್ನಾಗಿದೆ. ಮೈನ್ ಡೋರ್ ನೋಡೋದಲ್ಲ, ಮೈನ್ ಡೋರ್ ಪಕ್ಕ ಇದು ಫಿಕ್ಸ್ಡ್ ಗ್ಲಾಸ್ ಕೊಟ್ಟಿರುವಂತದ್ದು, ಟಫನ್ ಗ್ಲಾಸ್ ವಿತ್ ಡಿಸೈನ್ ವರ್ಕ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿದೆ. ಈ ಟಿವಿ ಯೂನಿಟ್ ಪಕ್ಕದಲ್ಲಿ ಬರೋದು ನಮಗೆ ಪೂಜಾ ಮನೆ. ಆರಾಮಾಗಿ ಒಬ್ರು ಕುತ್ಕೋಬಹುದು, ಅಷ್ಟು ಜಾಗ ಈ ಪೂಜಾ ಮನೆಯಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ವಿತ್ 45mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಕೆಳಗಡೆ ನಮಗೆ ಸ್ಟೋರೇಜ್ಗೆ ಡ್ರಾಯರ್ ಬಾಕ್ಸ್ ಗಳು ಕೊಟ್ಟಿರುವಂತದ್ದು. ಮಾಮೂಲಿ ವಾಲ್ಗಳಲ್ಲ ನಮಗೆ 2x4 ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿರುವಂತದ್ದು. ಸೀಲಿಂಗ್ ಅಲ್ಲಿ ನಮಗೆ ಇಂಟೀರಿಯರ್ ಡಿಸೈನ್ ವಿತ್ ಟಫನ್ ಗ್ಲಾಸ್ ವಿತ್ ಓಮ್ ಲೋಗೋ ಇರುವಂತಹ ಡಿಸೈನ್ ವರ್ಕ್ ಕೂಡ ನಮಗೆ ಮೇಲ್ಗಡೆ ಸೀಲಿಂಗ್ ಅಲ್ಲಿ ಯೂಸ್ ಮಾಡಿರುವಂತದ್ದು. ಇನ್ನು ಪೂಜಾ ಮನೆ ಡೋರ್ ನೋಡಬಹುದು ವೀಕ್ಷಕರೇ, ಟೀಕುಡ್ ಫ್ರೇಮ್ ಇವನ್ನ ಯೂಸ್ ಮಾಡಿದ್ದಾರೆ ವಿತ್ ಟೀಕುಡ್ ವಾಸ್ಕಲ್ಲು ವಿತ್ ಟಫನ್ ಗ್ಲಾಸ್ ವಿತ್ ಅಚಿಂಗ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಸೆಂಟ್ರಲ್ಲಿ ವಿತ್ ಹ್ಯಾಂಡಲ್ಸ್ ಗಳಿಗೆ ಈ ತರ ಡಿಸೈನ್ ನ ಯೂಸ್ ಮಾಡಿದ್ದಾರೆ. ಮೈನ್ ಡೋರ್ ಅಲ್ಲಿ ಸಖತ್ತಾಗಿ ಬಂದಿದೆ ನೋಡಿ. ಇದು ಪೂಜಾ ಮನೆ ಡೋರು ಬೊಂಬಾಟಾಗಿ ಬಂದಿದೆ. ಎಕ್ಸಾಕ್ಟ್ ಅಲ್ಲಿ ನಮಗೆ ಆಗ್ನೇಯದಲ್ಲಿ ಕಿಚನ್ ಏರಿಯಾನ ಮಾಡಿರುವಂತದ್ದು. ತುಂಬಾ ಸ್ಪೇಷಿಯಸ್ ಆಗಿದೆ. ವೆಂಟಿಲೇಷನ್ಗೆ 7 ಮಾಡಿಸಿದ ಜಾಗ ಅಂತಾನೆ ಹೇಳ್ಬೋದು. ರೋಡ್ ಸೈಡ್ ಅಲ್ಲಿ ಬರೋದ್ರಿಂದ ವೆಂಟಿಲೇಷನ್ ಅಂತೂ ಅದ್ಭುತ. ಈ ಗ್ರಾನೈಟ್ ಕ್ಲೀಡಿಂಗ್ ನ ನೋಡಬಹುದು. ಈ ಪೋರ್ಷನ್ ನಮಗೆ ಗ್ರಾನೈಟ್ ಕ್ಲೀಡಿಂಗ್ ನ ಕೊಟ್ಟಿದ್ದಾರೆ. ಮತ್ತೆ ವಾಟರ್ ಯಾವುದೇ ರೀತಿ ಕೆಳಗಡೆ ಬರ್ದಿರ ಈ ಪೋರ್ಷನ್ ಅಲ್ಲಿ ಒಂದು ಡೆಪ್ತ್ ಕೂಡ ನಮಗೆ ಕೊಟ್ಟಿರುವಂತದ್ದು. ಅರ್ಧ ಇಂಚು ನಮಗೆ ಡೆಪ್ತ್ ಇದೆ. ಯಾವುದೇ ವಾಟರ್ ಬಂದು ಕೂಡ ಡೈರೆಕ್ಟ್ ಸಿಂಕ್ ಹೋಗೋ ತರ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಚಿಮ್ಮಿ ಆಕ್ವಾಗಾರ್ಡ್ಗಳ ಪ್ರಾವಿಷನ್ ಮಾಡಿರುವಂತದ್ದು. ಈ ಗ್ಲಾಸ್ ಡೋರ್ ನ ನೋಡ್ತಾ ಇದೀರಲ್ಲ, ಅದೆಲ್ಲ ನಮಗೆ ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್. ಮೇಲ್ಗಡೆ ಲಾಫ್ಟ್, ಆ ಲಾಫ್ಟ್ ಕೆಳಗಡೆ ವಿತ್ ಪ್ರೊಫೈಲ್ ಲೈಟ್ ಕೂಡ ನಮಗೆ ಕೊಟ್ಟಿರುವಂತದ್ದು. ಹಾಗೆ ಈ ಸೀಲಿಂಗ್ ಅಲ್ಲಿ ಕೂಡ ನೋಡಬಹುದು ವೀಕ್ಷಕರೇ, ಇಲ್ಲೂ ಕೂಡ ನಮಗೆ ಇಂಟೀರಿಯರ್ ಡಿಸೈನ್ ಅಲ್ಲಿ ಸೀಲಿಂಗ್ ಅಲ್ಲಿ ನಮಗೆ ತಗೊಂಡಿರೋದು ವಿತ್ LED ಲೈಟ್, ಕೋಲೈಟ್ ಇಂಟೀರಿಯರ್ ಡಿಸೈನ್ ಅಲ್ಲಿ ತಗೊಂಡಿದ್ದಾರೆ. ಇನ್ನು ಆಪೋಸಿಟ್ ಅಲ್ಲಿ ನೋಡಬಹುದು ಈ ಪೋರ್ಷನ್ ಅಲ್ಲಿ ಗ್ಲಾಸ್ ಡೋರ್ ಕೊಟ್ಟಿದಾರಲ್ಲ, ಅದೆಲ್ಲ ನಮಗೆ ಡೈನಿಂಗ್ ಸೆಟಪ್ ಗಳನ್ನ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿರುವಂತದ್ದು. ಫ್ರಿಡ್ಜ್ ಬಂದು ಆ ಪೋರ್ಷನ್ ಅಲ್ಲಿ ಬರುತ್ತೆ. ಇನ್ ಕೇಸ್ ಏನಾದ್ರು ನಾವು ಇಲ್ಲಿ ಒಂದು 4 ಸೀಟರ್ ಏನಾದ್ರು ಇಲ್ಲಿ ಹಾಕಿಸ್ಕೊಂಡ್ರೆ ಆ ಡೈನಿಂಗ್ ಸಂಬಂಧಪಟ್ಟಿರೋ ಐಟಮ್ಸ್ ಗಳನ್ನ ಈ ಪೋರ್ಷನ್ ಯೂಸ್ ಮಾಡಬಹುದು. ಅಲ್ಲಿ ಸ್ವಿಚ್ ಪಾಯಿಂಟ್ ಕೊಟ್ಟಿದ್ದಾರೆ. ಅಲ್ಲಿ ಏನಾದ್ರು ನಾವು ಮಿಕ್ಸಿ, ಗ್ರೈಂಡರ್ ಇಲ್ಲ ಓವನ್ ಇಟ್ಟು ಅಂತ ಇಟ್ಕೊಳ್ಳೋದಕ್ಕೆ ಈ ಪೋರ್ಷನ್ ಅಲ್ಲಿ ವಿತ್ ಗ್ರಾನೈಟ್ ಸ್ಲ್ಯಾಬ್ ಕೊಟ್ಟಿರುವಂತಹ ಸ್ಟೋರೇಜ್ ಈ ಜಾಗ ಈ ತರ ಇದೆ. ಎಲ್ಲೂ ಕೂಡ ನಮ್ಗೆ ಆಕ್ವರ್ಡ್ ಅನ್ಸೋದಿಲ್ಲ. ಎಲ್ಲ ಐಟಮ್ಗಳು ನಮ್ಗೆ ಅಸೆಂಬಲ್ ಆಗ್ಬಿಟ್ರೆ ಕ್ಲೀನ್ ಆಗಿ ಯುಟಿಲೈಸ್ ಮಾಡ್ಕೋಬಹುದು. ಆ ತರ ಜಾಗ ಈ ಪೋರ್ಷನ್ ಅಲ್ಲಿ ನಮ್ಗೆ ಬಿಲ್ಡ್ ಮಾಡಿರುವಂತದ್ದು. ಇದೆಲ್ಲ ನೋಡೋದಲ್ಲ, ಇಲ್ಲಿ ನೋಡಿ ಈ ಪೋರ್ಷನ್ ಎಲ್ಲ ನಮ್ಗೆ ಸ್ಟೋರೇಜು. ಇಲ್ಲಿ ಡ್ರಾಯರ್ ಬಾಕ್ಸ್ ಗಳೆಲ್ಲ ಕೊಟ್ಟಿದ್ದಾರೆ ನೋಡಿ. ಇದೆಲ್ಲ ನಮ್ಗೆ ಡ್ರಾಯರ್ ಬಾಕ್ಸ್ ಗಳು ಬರುತ್ತೆ. ಅಕ್ರಾಲಿಕ್ ಶೀಟ್ ನ ಎಲ್ಲ ಯೂಸ್ ಮಾಡಿರುವಂತದ್ದು. 2mm ಶೀಟ್. ಇದೆಲ್ಲ ಏನ್ ನೋಡ್ತಾ ಇದ್ದೀರಾ, ಇದೆಲ್ಲ ನಮ್ಗೆ ಅಕ್ರಾಲಿಕ್ ಶೀಟ್ ಅಲ್ಲಿ ಯೂಸ್ ಮಾಡಿರುವಂತಹ ಮೆಟೀರಿಯಲ್ ಇದೆ. ಸೂಪರ್ ಆಗಿ ಬಿಲ್ಡ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಕೂಡ ನೋಡಬಹುದು ಬ್ಯಾಸ್ಕೆಟ್ ಗಳ ಪ್ರಾವಿಷನ್ ಕೂಡ ನಮ್ಗೆ ಮಾಡಿಕೊಟ್ಟಿದ್ದಾರೆ. ಇದ್ರ ಬ್ಯಾಕ್ ಸೈಡ್ ಅಲ್ಲಿ ಇಲ್ಲೂ ಕೂಡ ಏನಾದ್ರು ಸ್ಟೋರೇಜ್ ಬೇಕು ಅಂದ್ರೆ ಸ್ಟೋರೇಜ್ ನ ಯೂಸ್ ಮಾಡ್ಕೊಬಹುದು. ಸಂಬಂಧಪಟ್ಟಂಗೆ ಏನಾದ್ರು ಸ್ಟೋರೇಜ್ ಬೇಕಂದ್ರೆ ಇದು ಯೂಸ್ ಮಾಡಬಹುದು. ಇದು ಗ್ರಾನೈಟ್ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮ್ಗೊಂದು ಕಾಮನ್ ವಾಶ್ರೂಮ್ ಕೊಟ್ಟಿದ್ದಾರೆ. ಸ್ನಾನ ಮಾಡೋದಕ್ಕೆ ಯಾವುದೇ ರೀತಿ ನಮ್ಗೆ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ. ಜಸ್ಟ್ ಒಂದು ಕಮೋಡ್ ಪ್ರಾವಿಷನ್ ಕೊಟ್ಟಿರುವಂತದ್ದು. ಇಲ್ಲ ಒಂದು ಹ್ಯಾಂಡ್ ವಾಶ್ ಪ್ರಾವಿಷನ್ ಕೊಟ್ಟಿದ್ದಾರೆ. ವಾಲ್ಗಳು ಫುಲ್ ನಮಗೆ 2x4 ವೆಟ್ರೋಫಿಟರ್ಸ್ ಟಾಪ್ ಟು ಬಾಟಮ್ ಯೂಸ್ ಮಾಡಿರುವಂತದ್ದು. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಆಂಟಿಸ್ಕೈಡ್ ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಫ್ಲೋರ್ ಮೌಂಟೆಡ್ ವೆಸ್ಟರ್ನ್ ಕಮೋಡ್ ಗೆ ಪ್ರಾವಿಷನ್ ಮಾಡಿರುವಂತದ್ದು. ಈ ಕಾಮನ್ ಬಾತ್ರೂಮ್ ಅಲ್ಲಿ ಇದು ಫಸ್ಟ್ ಫ್ಲೋರ್ ಅಲ್ಲಿ ಬರುವಂತಹ ಅಕಾಮಿಡೇಷನ್. ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ರೂಮ್ ವಿತ್ ಕಿಚನ್, ಡೈನಿಂಗ್, ಯುಟಿಲಿಟಿ, ಒಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆ, ಮತ್ತೆ ಬ್ಯೂಟಿಫುಲ್ ಆಗಿರುವಂತಹ ಪೂಜಾ ಮನೆ ಕೂಡ ನಮಗೆ ಬಿಲ್ಡ್ ಮಾಡಿದ್ದಾರೆ. ಹಾಗೆ ಈ ವಾಸ್ಕಲ್ ಸೈಜ್ ಎಲ್ಲ ನಮಗೆ 8 ಅಡಿ ಪ್ರಾವಿಷನ್ ಮಾಡಿರುವಂತದ್ದು. 8 ಫೀಟ್ ಬರುತ್ತೆ ನಮಗೆ ವಾಸ್ಕಲ್. ತುಂಬಾ ಮನೆಗಳಲ್ಲಿ ನಮಗೆ 7 ಫೀಟ್ ಯೂಸ್ ಮಾಡಿರ್ತಾರೆ. ಇಲ್ಲಿ ನಮಗೆ 8 ಫೀಟ್ ಯೂಸ್ ಮಾಡಿದ್ದಾರೆ. ತುಂಬಾ ದೊಡ್ಡದಾಗಿ ಬಂದಿದೆ. ರಿಚ್ ಆಗಿದೆ ಮನೆ. ಮೆಟ್ರೋಗ್ ಹತ್ರ ಈ ಮನೆ ಇದೆ. ಇನ್ನು ಸೆಕೆಂಡ್ ಫ್ಲೋರ್ ಹೋಗ್ಬೇಕಾದ್ರೆ ಇನ್ನೊಂದು ಗ್ರಾನೈಟ್ ಕೂಡ ನಮಗೆ 45mm ನ ಯೂಸ್ ಮಾಡಿದ್ದಾರೆ. ರೈಟ್ ಸೈಡ್ ಅಲ್ಲಿ SS ವರ್ಕ್ ಕಂಪ್ಲೀಟ್ ಆಗಿರುವಂತದ್ದು. ಲೆಫ್ಟ್ ಸೈಡ್ ಈ ಪೋರ್ಷನ್ ಏನಿದೆ, ಈ ಸ್ಟೇರ್ ಕೇಸ್ ಪಕ್ಕದಲ್ಲಿ ಇದೆಲ್ಲ ನಮಗೆ ಇಂಟೀರಿಯರ್ ಡಿಸೈನ್ ವಿತ್ ಫೋಟೋ ಫ್ರೇಮ್ ವರ್ಕ್ ನ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರು ಈ ಪೋರ್ಷನ್ ಅಲ್ಲಿ ಒಂದು ನ್ಯಾಚುರಲ್ ಪ್ಲಾಂಟ್ ಗಳು ಚಿಕ್ಕದಾಗಿ ಬರುತ್ತೆ, ಅದೆಲ್ಲ ನಾವು ಇಲ್ಲಿ ಅಸೆಂಬಲ್ ಮಾಡ್ಕೊಂಡ್ರೆ ಲುಕ್ ವೈಸ್ ಮತ್ತೆ ಪಾಸಿಟಿವ್ ಎನರ್ಜಿ ಕೂಡ ನಮಗೆ ಪಾಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾನು ನೋಡಿದ್ದೀನಿ ಬೇರೆ ಬೇರೆ ಮನೆಗಳಲ್ಲಿ ಅಂತದೊಂದು ಸ್ಮಾಲ್ ಟ್ರೀ ಇನ್ನರ್ ಪ್ಲಾಂಟ್ಸ್ ಗಳೆಲ್ಲ ಇಟ್ಕೊಂಡಿರ್ತಾರೆ. ಅದೆಲ್ಲ ನೋಡಿದ್ರೆ ಸಖತ್ತಾಗಿದೆ. ಇದು ಡೆಮೋ ಅಂದ್ರೆ ಅಲ್ಲಿ ಇಟ್ಟಿದ್ದಾರೆ ನೋಡಿ, ಅದೊಂದು ಬ್ಯಾಂಬೋ ತರ ಇಟ್ಟಿದ್ದಾರೆ ಚಿಕ್ಕದು. ಲುಕ್ ತುಂಬಾ ಚೆನ್ನಾಗಿರುತ್ತೆ ನಮ್ಗೆ ನೋಡೋದಕ್ಕೆ. ಇನ್ನ ಸೆಕೆಂಡ್ ಫ್ಲೋರ್ ಎಂಟ್ರಿ ಆಗ್ತಾ ಇದ್ದಂಗೆ ನಮಗೆ ಈ ಪೋರ್ಷನ್ ಅಲ್ಲಿ ಒಂದು ಸ್ಟಡಿ ಯೂನಿಟ್ ಮಾಡಿದ್ದಾರೆ. ಬುಕ್ ರ್ಯಾಕ್ಸ್ ಮತ್ತೆ ಲ್ಯಾಪ್ಟಾಪ್ ಇಟ್ಕೊಳ್ಳೋದಕ್ಕೆ, ಸಿಸ್ಟಮ್ ಇಟ್ಕೊಳ್ಳೋದಕ್ಕೆ ವಿತ್ ಸ್ಟಡಿ ಪರ್ಪಸ್ ಎಲ್ಲ ನಮಗೆ ಇಂಟೀರಿಯರ್ ಡಿಸೈನ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ವಿತ್ ಡಿಸೈನ್ ಅಲ್ಲಿ ಒಂದು ಡಿಫ್ರೆಂಟ್ ಡಿಸೈನ್ ನಲ್ಲಿ ಕೂಡ ತಗೊಂಡಿದ್ದಾರೆ. ಮ್ಯಾಟ್ ಫಿನಿಶಿಂಗ್ ಇರುವಂತಹ ಲ್ಯಾಮಿನೇಟ್ ನ ಯೂಸ್ ಮಾಡಿದ್ದಾರೆ.
ಆಕ್ಚುಲಿ ಸ್ಟಡಿ ಯೂನಿಟ್ಗೆ ಯೂಸ್ ಮಾಡಬೇಕಾಗಿರೋದು ನಮಗೆ ಮ್ಯಾಟ್ ಫಿನಿಶಿಂಗ್ ಇರುವಂತದ್ದೇ. ಯಾಕಂದ್ರೆ ಮೌಸ್ ನ ಕ್ಲೀನ್ ಆಗಿ ನಾವು ಮೌಸ್ ಪ್ಯಾಡ್ ಇಲ್ದಿರ ನಾವು ಆಪರೇಟ್ ಮಾಡ್ಬೋದು. ಆ ಪರ್ಪಸ್ಗೆ ಮ್ಯಾಟ್ ಯೂಸ್ ಮಾಡಿರೋವಂಥದ್ದು. ಚೆನ್ನಾಗಿದೆ. ಇನ್ನು ಈ ಪೋರ್ಷನ್ ಅಲ್ಲಿ ನಮಗೆ ಡ್ರಾಯರ್ ಬಾಕ್ಸ್ ಕೊಟ್ಟಿದ್ದಾರೆ. ಕೆಳಗಡೆ ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ಸ್ಟೋರೇಜು. ಈ ಪೋರ್ಷನ್ ಫುಲ್ ನಾವು ಬುಕ್ಗಳನ್ನ ಜೋಡಿಸ್ಕೊಂಡು ಕೂಡ ಈ ಜಾಗನ ನಾವು ಸ್ಟಡಿ ಯೂನಿಟ್ ತರ ಯೂಸ್ ಮಾಡ್ಬೋದು. ಇನ್ನ ಕುಬೇರನ್ ಮೂಲೆಯಲ್ಲಿ ಮಾಸ್ಟರ್ ಬೆಡ್ರೂಮ್. ಮನೆ ಮಾತ್ರ ಸ್ವಲ್ಪ ಬ್ರೈಟ್ ಆಗಿ ಕಾಣಿಸುತ್ತೆ, ಯಾಕಂದ್ರೆ ಬ್ರೈಟ್ನೆಸ್ ಚೆನ್ನಾಗಿದೆ, ಸನ್ಲೈಟ್ ಬ್ಯೂಟಿಫುಲ್ ಆಗಿದೆ. ಇದು ಮಾಸ್ಟರ್ ಬೆಡ್ರೂಮ್. ಇದು 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಮೇಲ್ಗಡೆ ಬಿಗ್ ಲಾಫ್ಟ್ ಗಳನ್ನ ಕೊಟ್ಟಿರುವಂತದ್ದು. ಸೀಲಿಂಗ್ ಅಲ್ಲಿ ನಮಗೆ ಈ ಪೋರ್ಷನ್ ಅಲ್ಲಿ ನಮಗೆ ಪ್ರೊಫೈಲ್ ಲೈಟ್ ಹೋಗಿದೆಯಲ್ಲ, ಆ ಬ್ಯಾಕ್ ಗ್ರೌಂಡ್ ಫುಲ್ ನಮಗೆ ಚಾರ್ಕೋಲ್ ಶೀಟ್ ನ ಯೂಸ್ ಮಾಡಿದ್ದಾರೆ. ಇನ್ನು ಲೆಫ್ಟ್ ಸೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ LED ಲೈಟ್ ಬರೋ ಜಾಗದಲ್ಲೆಲ್ಲ ನಮಗೆ POP ನ ಯೂಸ್ ಮಾಡಿರುವಂತದ್ದು. ಚಾರ್ಕೋಲ್ ಶೀಟ್ ವಿತ್ POP ನ ಯೂಸ್ ಮಾಡಿದ್ದಾರೆ ವಿತ್ ಇಂಟೀರಿಯರ್ ಡಿಸೈನಿಂಗ್. ಒಂದು ಕಿಂಗ್ ಸೈಜ್ ಕಾಟ್ ಇದೆ ವಿತ್ ಸ್ಟೋರೇಜ್ ನ ಕೊಟ್ಟಿರುವಂತದ್ದು. ಕಾಟ್ ಇದ್ರೂ ಕೂಡ ನೋಡಿ ಓಡಾಡಕ್ಕೆ ತುಂಬಾನೇ ಜಾಗ ಕೊಟ್ಟಿದ್ದಾರೆ, ಬೇಜಾನಾಯ್ತು ಜಾಗ. ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಈ ಮಾಸ್ಟರ್ ಬೆಡ್ರೂಮ್ ಬಂದಿರುವಂತದ್ದು. ಸೌತ್ಗೆ ತಲೆ ಇಟ್ಕೊಳ್ತೀವಿ, ಈಸ್ಟ್ಗೆ ಟಿವಿ ನೋಡೋ ಒಂದು ಪ್ರಾವಿಷನ್ ಮಾಡಿದ್ದಾರೆ ವಿತ್ ಕೇಬಲ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಅದ್ರ ಕೆಳಗಡೆ 3 ಡ್ರಾಯರ್ ಬಾಕ್ಸ್ ಗಳ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಇನ್ನ ಈ ಅಟ್ಯಾಚ್ ಬಾತ್ರೂಮ್ ನೋಡ್ಬೋದು, ಸ್ಪೇಷಿಯಸ್ ಆಗಿದೆ. ಈ ಲೆಫ್ಟ್ ಸೈಡ್ ಅಲ್ಲಿ ನಮಗೆ ವೆಟ್ ಕೊಟ್ಟಿದ್ದಾರೆ, ರೈಟ್ ಸೈಡ್ ಅಲ್ಲಿ ನಮಗೆ ಡ್ರೈ ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಪಾರ್ಟಿಷನ್ ಕೂಡ ನಾವು ಮಾಡ್ಕೋಬಹುದು, ಆ ತರ ವ್ಯವಸ್ಥೆನ ಮಾಡ್ಕೊಟ್ಟಿರುವಂತದ್ದು. ಸ್ಪೇಷಿಯಸ್ ಆಗಿ ಬಂದಿದೆ. ಟಾಪ್ ಟು ಬಾಟಮ್ ವರ್ಗು 2x4 ವೆಟ್ರೋಫಿಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದು ನಮಗೆ ಆಂಟಿ ಸ್ಕ್ಯಾಡ್ ವೆಟ್ರೋಫಿಟೈಲ್ಸ್ ನ ಯೂಸ್ ಮಾಡಿರುವಂತದ್ದು. ಎಂಟ್ರೆನ್ಸ್ ಅಲ್ಲಿ ನಮಗೆ ಹ್ಯಾಂಡ್ ವಾಶ್ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಇಂದ ನೋಡಿ ರೂಮು ಈ ತರ ಇದೆ. ಸ್ವಲ್ಪ ಬ್ರೈಟ್ನೆಸ್ ಕೊಟ್ಟಿದ್ದೀನಿ, ಯಾಕಂದ್ರೆ ಲೈಟ್ ಫ್ಲಿಕ್ಕರ್ ಆಗ್ತಾ ಇದೆ, ಯಾಕಂದ್ರೆ ಬ್ರೈಟ್ ಆಗಿದೆ, ಸನ್ಲೈಟ್ ಬರ್ತಾ ಇರೋದ್ರಿಂದ ತುಂಬಾ ಬ್ರೈಟ್ ಆಗಿದೆ. ಇಲ್ಲಿ ವಿಂಡೋ ನೋಡಬಹುದು, 4 ವಿಂಡೋಗಳು ಕೊಟ್ಟಿದ್ದಾರೆ ಈ ಪೋರ್ಷನ್ ಅಲ್ಲಿ. ಅದು ಬ್ಯಾಕ್ ಗ್ರೌಂಡ್ ಫುಲ್ ನಮಗೆ ಚಾರ್ಕೋಲ್ ಶೀಟ್ ಮತ್ತೆ ಇಂಟೀರಿಯರ್ ಡಿಸೈನ್ ಯೂಸ್ ಮಾಡಿರುವಂತದ್ದು. ಎಂಟ್ರೆನ್ಸ್ ಅಲ್ಲಿ ನಮಗೆ ಒಂದು ಮಿರರ್ ಕೊಟ್ಟಿರುವಂತದ್ದು ವಿತ್ ಸ್ಟೋರೇಜ್ ಕೂಡ ನಮಗೆ ಕೊಟ್ಟಿದ್ದಾರೆ. ಇದು ಡ್ರೆಸ್ಸಿಂಗ್ ಏರಿಯಾ. ಮಾಸ್ಟರ್ ಬೆಡ್ರೂಮ್ ಈ ತರ ಇದೆ. ಇದ್ರ ಆಪೋಸಿಟ್ ಅಲ್ಲಿ ಕೂಡ ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಇದೆ. ಓಕೆ, ಚಿಲ್ಡ್ರನ್ಸ್ ಬೆಡ್ರೂಮ್ ಇಲ್ಲೂ ಕೂಡ ಅಷ್ಟೇ ವೀಕ್ಷಕರೇ. ದೊಡ್ಡದಾಗಿರುವಂತಹ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಇಡನ್ ಬಾತ್ರೂಮ್ ಪ್ರಾವಿಷನ್ ಮಾಡಿದ್ದಾರೆ. ಮೇಲ್ಗಡೆ ಲಾಫ್ಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ ವೆಂಟಿಲೇಷನ್ಗೋಸ್ಕರ ವಿತ್ ಟೀ ಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ವಿಂಡೋ. ಮೇಲ್ಗಡೆ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇನ್ನು ಫ್ಲೋರಿಂಗ್ ಅಲ್ಲಿ ನೋಡಬಹುದು ಗ್ರಾನೈಟ್ ಫ್ಲೋರಿಂಗ್, ಅದ್ರ ಮೇಲ್ಗಡೆ ವಿತ್ ಕಾಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ವಿತ್ ಸ್ಟೋರೇಜ್ ಇರುವಂತಹ ಕಾಟ್ ಪ್ರೊವೈಡ್ ನ ಮಾಡಿರುವಂತದ್ದು. ಈ ಕಾಟ್ ತಲೆ ಇಟ್ಕೊಳ್ಳೋ ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ಒಂದು ಸೀನರಿ ಕೂಡ ಕೊಟ್ಟಿದ್ದಾರೆ, ವಾಲ್ ಪೇಪರ್. ಓಕೆ, ಚೆನ್ನಾಗಿದೆ. ಈ ಪೋರ್ಷನ್ ಫುಲ್ ನಮ್ಗೆ ಆರ್ಚ್ ಟೈಪ್ ಅಲ್ಲಿ ಸ್ಕ್ವೇರ್ ಆಗಿ ನಮ್ಗೆ ಇಂಟೀರಿಯರ್ ಡಿಸೈನ್, ಸೆಂಟ್ರಲ್ ಒಂದು ಸೀನರಿ ತರ ಕೊಟ್ಟಿರುವಂತದ್ದು. ಇನ್ನು ಮಾಮೂಲಿ ಡ್ರೆಸ್ಸಿಂಗ್ ಏರಿಯಾ ಪಕ್ಕದಲ್ಲಿ ಒಂದು ಸ್ಟಡಿ ಯೂನಿಟ್ ತರ ಒಂದು ಟ್ಯಾಪ್ ಇಟ್ಕೊಂಡು ಕೆಲಸ ಮಾಡೋದಾರ ಒಂದು ಸ್ಟಡಿ ಯೂನಿಟ್ ತರ ಮಾಡಿದ್ದಾರೆ. ಟೋಟಲ್ ನಮಗೆ ಅಲ್ಲೂ ಸ್ಟಡಿ ಯೂನಿಟ್ ಇದೆ, ಇಲ್ಲೂ ಸ್ಟಡಿ ಯೂನಿಟ್ ಇದೆ. ಸಾಕಾಗಿ ತಗೊಂಡಿದ್ದಾರೆ. ಕ್ಲೀನ್ ಆಗಿ ಜಾಗನ ಯೂಸ್ ಮಾಡಿದ್ದಾರೆ, ಯುಟಿಲೈಸ್ ಮಾಡಿರುವಂತದ್ದು. ಬಾತ್ರೂಮ್ ಡೋರ್ ವಿಂಡೋಗಳೆಲ್ಲ ನಮಗೆ 7 ಫೀಟ್ ಬರುತ್ತೆ. ಸಾರಿ, ವಿಂಡೋನ ಬಾತ್ರೂಮ್ ವಾಸ್ಕಲ್ ಏನ್ ಬರುತ್ತೆ ಅದೆಲ್ಲ ನಮಗೆ 7 ಫೀಟ್ ಬರುತ್ತೆ. ಸಾಕಾಗಿದೆ. ವಾಲ್ಗಳಿಗೆಲ್ಲ ನಮಗೆ 2x4 ವೆಟ್ರೋಫಿಟೈಲ್ಸ್ ಟಾಪ್ ಟು ಬಾಟಮ್ ವರ್ಗು ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಅಲ್ಲಿ ಒಂದೇ ಒಂದು ಲೈಟ್ ಕೂಡ ಯೂಸ್ ಮಾಡಿರೋದು ಸಾಕು. ಇಲ್ಲೂ ಕೂಡ ನಾವು ಡ್ರೈ ಮತ್ತೆ ವೆಟ್ ಕೂಡ ಮಾಡ್ಕೊಳ್ಳೋ ಪರಿಸ್ಥಿತಿ ಇದೆ, ಆರಾಮಾಗಿ ನಾವು ಮಾಡ್ಕೋಬಹುದು. ಚೆನ್ನಾಗಿದೆ. ಬಟ್ ಏನು ಅಂದ್ರೆ ಈ ಪೋರ್ಷನ್ ಅಲ್ಲಿ ನಮಗೆ ವಾಲ್ ಮೌಂಟೆಡ್ ಕಮೋಡ್ ಕೊಟ್ಟಿಲ್ಲ. ಇಲ್ಲಿ ನಮಗೆ ಫ್ಲೋರ್ ಮೌಂಟೆಡ್ ವೆಸ್ಟರ್ನ್ ಕಮೋಡ್ಗೆ ಪ್ರೊವೈಡ್ ಮಾಡಿರುವಂತದ್ದು. ಡ್ರೈ ಬಟಲ್ ನಮಗೆ ಜಾಗ ಬರುತ್ತೆ. ಹ್ಯಾಂಡ್ ವಾಶ್ ಈ ಕಡೆ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲೂ ಕೂಡ ನಾವು ಡ್ರೈ ಮತ್ತೆ ವೆಟ್ ಮಾಡ್ಕೋಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬಂತು, ನನಗೆ ಇಷ್ಟ ಆಯ್ತು. ಇದು ವರ್ಕು ಚೆನ್ನಾಗಿದೆ, ವಾಲ್ ಪೇಪರ್ ಯೂಸ್ ಮಾಡಿದ್ದಾರೆ, ಸಕ್ಕತ್ತಾಗಿದೆ. ನೋಡಿ, ಫುಟ್ಲೈಟು, ಸ್ಟೇರ್ಕೇಸ್ ಫುಟ್ಲೈಟ್ ಬಂದು ನಮಗೆ ಆಟೋಮೆಟಿಕ್ ಇದೆ. ನೋಡಿದ್ರೆ ಹೋಗ್ತಾ ಇದ್ರೆ ಆನ್ ಆಗುತ್ತೆ. 3ನೇ ಫ್ಲೋರ್ಗೆ ಎಂಟ್ರಿ ಆಗ್ತಾ ಇದ್ದಂಗೆ ಈ ಪೋರ್ಷನ್ ಅಲ್ಲೂ ಕೂಡ ನಮಗೆ ವಾಲ್ ಪೇಪರ್ ನ ಯೂಸ್ ಮಾಡಿದರೆ ಒಂದು ಬ್ಯೂಟಿಫುಲ್ ಲೈಟ್ ಕೂಡ ನಮಗೆ ಕೊಟ್ಟಿರುವಂತದ್ದು. 3ನೇ ಫ್ಲೋರ್ಗೆ ಎಂಟ್ರಿ ಆಗ್ತಾ ಇದ್ದಂಗೆ ಇಲ್ಲೂ ಕೂಡ ನಮ್ಗೊಂದು ಸ್ಟಡಿ ಯೂನಿಟ್ ಅನ್ನು ಕೊಟ್ಟಿದ್ದಾರೆ. ವಿತೌಟ್ ಲೈಟ್ ಅಲ್ಲಿ ನಮಗೆ ಫುಲ್ ಬ್ರೈಟ್ ಆಗಿದೆ ಅಂತಾನೆ ಅನ್ಬೋದು. ಚೆನ್ನಾಗಿ ಬಂದಿದೆ ಮನೆ. ಕೆಳಗಡೆ ನೋಡ್ರಲ್ಲ, ಸೇಮ್ ಆಸ್ ಇಟ್ ಇಸ್ ಸ್ಟಡಿ ಯೂನಿಟ್ ಅನ್ನು ಕೊಟ್ಟಿರುವಂತದ್ದು ಈ ಪೋರ್ಷನ್ ಅಲ್ಲಿ. ಇದು ಬಂದು ನಮಗೆ 3ನೇ ಮಾಸ್ಟರ್ ಬೆಡ್ರೂಮ್ ಇದು. ಬಟ್ ಏನು ಅಂದ್ರೆ
ಈ ಕಾಟ್ ಇದೆಯಲ್ಲ, ಈ ಕಾಟ್ ಬಂದು ನಮಗೆ ಕ್ವೀನ್ ಕಾಟ್ ಬರುತ್ತೆ, ಕಿಂಗ್ ಬರೋದಿಲ್ಲ, ಕ್ವೀನ್ ಕಾಟ್. ಯಾಕಂದ್ರೆ ಹಿಂದೆಗಡೆ ಬಾಲ್ಕನಿ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ 3 ವಿಂಡೋಗಳಿರುವಂತಹ ವಿಂಡೋ ಕಿಟಕಿ, ಸೀಲಿಂಗ್ ಅಲ್ಲಿ POP ವರ್ಕ್ ವಿತ್ LED ಲೈಟ್ ವಿತ್ ಕೋಲೈಟ್ ವಿತ್ ಪ್ರೊಫೈಲ್ ಲೈಟ್ ವರ್ಕ್ ಕೊಟ್ಟಿದ್ದಾರೆ. 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ವಿತ್ ಟಿವಿ ಯೂನಿಟ್, ಸ್ಟೋರೇಜ್ ನಮಗೆ ಈ ತರ ಇದೆ ವಿತ್ ಸ್ಪೇಸ್ ಕೂಡ ನಮಗೆ ತುಂಬಾ ಚೆನ್ನಾಗಿ ಬಂದಿದೆ. ಇದು ಬಂದು ನಮಗೆ ಡ್ರೆಸ್ಸಿಂಗ್ ಏರಿಯಾ. ಇದು ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್. ಬಟ್ ಏನಂದ್ರೆ ಬಾತ್ರೂಮ್ ಗಳಿಗೆಲ್ಲ ನಮಗೆ ವಾಲ್ ಮೌಂಟೆಡ್ ಮಾಡಿಲ್ಲ, ಫ್ಲೋರ್ ಮೌಂಟೆಡ್ ಕಮೋಡ್ಗೆ ಪ್ರೊವೈಡ್ ಮಾಡಿರುವಂಥದ್ದು. ಓಕೆ, ಡ್ರೈ ವಾಟರ್ ಎಲ್ಲ ನಮಗೆ ಜಾಗರ್ ಬರುತ್ತೆ. ಬಾತ್ರೂಮ್ ಫಿಟ್ಟಿಂಗ್ಸ್ ಪೆಂಡಿಂಗ್ ಇದೆ, ಆಫ್ಟರ್ ಅಗ್ರಿಮೆಂಟ್ ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಈ ರೂಮಲ್ಲಿ ನಮಗಂತೂ ಬಾಲ್ಕನಿ ಪ್ರೊವೈಡ್ ಮಾಡಿದ್ದಾರೆ. ವಿಂಡೋಗಳೆಲ್ಲ ಇದು ಎಲ್ಲ ಸೈಜ್ ನೋಡ್ಬೋದು. ವಾಸ್ಕಲ್ ಸೈಜ್ ಎಲ್ಲ ನಮಗೆ 8 ಫೀಟ್ ಇರುವಂಥದ್ದು. ಆರಾಮಾಗಿ ಒಂದು 3 ಚೇರ್ ಹಾಕೊಂಡು ಕುತ್ಕೋಬೋದು, ಅಷ್ಟು ಜಾಗ ಇದೆ ಈ ಬಾಲ್ಕನಿ ಏರಿಯಾ. ಫ್ಲೋರಿಂಗ್ ನೋಡ್ಬೋದು, ಗ್ರಾನೈಟ್ ಫ್ಲೋರಿಂಗು, SS ವರ್ಕು ವಿತ್ ಟಫನ್ ಗ್ಲಾಸ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇದ್ರ ಮೇಲ್ಗಡೆ ಕೂಡ ನಮಗೆ WBC ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಔಟರ್ ಲೊಕೇಶನ್ ನೋಡೋಲ್ಲ, ಎಲ್ಲ ಡೂಪ್ಲೆಕ್ಸ್ ಮನೆಗಳೇ. 100% ರೆಸಿಡೆನ್ಸಿ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇದೆ. ಎದುರುಗಡೆಗೆ ನಮಗೆ ಇಲ್ಲಿಂದ ನಾವು ನಿಂತ್ಕೊಂಡು ನೋಡ್ರೆ ಮೆಟ್ರೋ ಸ್ಟೇಷನ್ ಕಾಣಿಸುತ್ತೆ ನಮಗೆ. ಅಷ್ಟು ಹತ್ರದಲ್ಲಿ ಇದೀವಿ ನಾವು. ಇನ್ನು ಇದಕ್ಕೂ ಕೂಡ ನಮಗೊಂದು TV ಯೂನಿಟ್ ಪ್ರೊವೈಡ್ ಮಾಡಿದ್ದಾರೆ. ಕೆಳಗಡೆ ನೋಡಲ್ಲ, ಸೇಮ್ ಆಸ್ ಇಟ್ ಇಸ್ TV ಯೂನಿಟ್ ಡಿಸೈನ್ ನಮಗೆ ಪ್ರೊವೈಡ್ ಮಾಡಿರುವಂಥದ್ದು. ಇದ್ರ ಆಪೋಸಿಟ್ ಅಲ್ಲಿ ಇರೋದು ನಮಗೆ ಮಲ್ಟಿ ಪರ್ಪಸ್ ರೂಮ್. ಹೌದೇ, ಫುಲ್ಲು ಬ್ರೈಟ್ ಆಗಿದೆ ನಮಗೆ, ಚೆನ್ನಾಗಿದೆ. ಮೇಲ್ಗಡೆ ಸೀಲಿಂಗ್ ಅಲ್ಲಿ ನೋಡ್ಬೋದು POP ವರ್ಕು ವಿತ್ LED ಲೈಟು. ಈ ಪೋರ್ಷನ್ ಅಲ್ಲಿ ಗ್ರಿಲ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟು ಮತ್ತೆ ಒಂದು ಸ್ಲೈಡಿಂಗ್ ಡೋರ್ ಕೂಡ ನಮಗೆ ಕೊಟ್ಟಿದ್ದಾರೆ. ಫ್ಲೋರಿಂಗ್ ಬಂದ್ಬಿಟ್ಟು ವುಡ್ ಫಿನಿಶಿಂಗ್ ಇರುವಂತಹ ವೆಟ್ರೋಫೈಟ್ ಟೈಲ್ಸ್ ನ ಯೂಸ್ ಮಾಡಿರುವಂಥದ್ದು. ಅಲ್ಲಿ ನಮಗೆ ವಾಷಿಂಗ್ ಮಿಷಿನ್ ಏರಿಯಾಗೆ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ. ಔಟ್ಲೆಟ್ ಇದೆ, ಇನ್ಲೆಟ್ ಇದೆ ವಿತ್ ಪಾಯಿಂಟ್ ಇದೆ. ವಾಷಿಂಗ್ ಮಿಷಿನ್ ಬೇಕು ಅಂದರೆ ಈ ಪೋರ್ಷನ್ ಅಲ್ಲಿ ಯೂಸ್ ಮಾಡ್ಬೋದು. ಬಟ್ಟೆ ಏನಾದ್ರು ಹಾಕೊಳ್ತೀವಲ್ಲ, ಇಲ್ಲೇನಾದ್ರು ಹ್ಯಾಂಗಲ್ ಹಾಕೊಂಡ್ರೆ ನಾವು ಇಲ್ಲಿ ಯೂಸ್ ಮಾಡ್ಬೋದು. ಇಲ್ಲಾಂದ್ರೆ ಟೆರೆಸ್ ಅಲ್ಲಿ ಕೂಡ ನಮಗೆ ಟ್ಯಾಂಕ್ ರೂಮ್ ಕೆಳಗಡೆ ಕೂಡ ನಮಗೆ ವಾಷಿಂಗ್ ಮಿಷಿನ್ ಪ್ರೊವೈಡ್ ಮಾಡಿದ್ದಾರೆ, ಜಾಗ ಇದೆ. ಈ ರೂಮ್ನು ಕೂಡ ನಾವು ಇನ್ನೊಂದು ರೂಮ್ ತರ ಮಾಡ್ಕೊಳ್ತೀವಿ ಅಂದ್ರೆ ಆ ಪೋರ್ಷನ್ ಒಂದು ಬಾತ್ರೂಮ್ ವ್ಯವಸ್ಥೆನ ಮಾಡಿ ಇದನ್ನ ಕೂಡ ನಾವು ಒಂದು ಮಾಸ್ಟರ್ ಬೆಡ್ರೂಮ್ ತರ ನಾವು ಯೂಸ್ ಮಾಡ್ಕೊಬಹುದು. ಒಂದು 4 ಬೆಡ್ರೂಮ್ ನಾವು ಮಾಡ್ಕೋಬಹುದು, ವ್ಯವಸ್ಥೆ ಇದೆ. ಅದಕ್ಕೆ ಇದನ್ನ ಮಲ್ಟಿ ಪರ್ಪಸ್ ರೂಮ್ ಅಂದ್ರೆ ರೂಮು, ಸ್ಟೋರ್ ರೂಮ್ ಅಂದ್ರೆ ಸ್ಟೋರ್ ರೂಮು, ಜಿಮ್ ರೂಮು, ಹೋಮ್ ಥಿಯೇಟ್ರು, ಯೋಗ ರೂಮು, ಏನ್ ಬೇಕಾದ್ರೂ ನಾವು ಕನ್ವರ್ಟ್ ಮಾಡ್ಕೊಬಹುದು. ಆ ತರ ಜಾಗ ಇಲ್ಲಿದೆ. ತುಂಬಾ ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿರುವಂಥದ್ದು, ಸಕ್ಕತ್ತಾಗಿ ಬಂದಿದೆ. ಹಾಗೆ ಇನ್ನು ಟೆರೆಸ್ಗೆ ಹೋಗೋದಕ್ಕೂ ಕೂಡ ನಮಗೆ ಸ್ಟೇರ್ ಕೇಸ್ ನಮಗೆ ಓಪನ್ ಟೆರೆಸ್ ವರ್ಗೂ ಕೊಟ್ಟಿರೋದ್ರಿಂದ ಇನ್ನು ಟೆರೆಸ್ ಅಲ್ಲಿ ಬೇಕಂದ್ರೆ ನಾವು ಮಂಗಳೂರು ಟೈಲ್ಸು ಇಲ್ಲಾಂದ್ರೆ ಒಂದು ಸಿಟ್ಟಿಂಗ್ ಏರಿಯಾ ತರ ಏನ್ ಬೇಕಾದ್ರೂ ಮಾಡ್ಬೋದು. ಮೇನ್ ಆಗಿ ಏನೋ ಗಾರ್ಡನ್ ಏರಿಯಾ ನಾವು ಕ್ರಿಯೇಟ್ ಮಾಡ್ಕೊಬೋದು. ಅದಕ್ಕೆ ಈ ಸ್ಟೇರ್ ಕೇಸ್ ನಮಗೆ ತುಂಬಾ ಚೆನ್ನಾಗಿರುವಂಥದ್ದು. ಮಾಮೂಲಿ ಎಂಟ್ರೆನ್ಸ್ ಅಲ್ಲಿ ಇದೊಂದು ಸೀನ್ರಿ ವಾಲ್ಪೇಪರ್ ವಿತ್ ಒಂದು LED ಲೈಟ್ ವರ್ಕು. ಮೇಲ್ಗಡೆ ಸೀಲಿಂಗ್ ಅಲ್ಲಿ ನೋಡ್ಬೋದು ಸ್ಕೈಲೈಟ್ ಕೊಟ್ಟಿದ್ದಾರೆ ವಿತ್ ಟಫನ್ ಗ್ಲಾಸ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಯಾರು ಮನೆಯಿಂದ ಮೇಲ್ಗಡೆಯಿಂದ ಮನೆಯೊಳಗಡೆ ಬರ್ದಿರೋ ತರ MS ಗ್ರಿಲ್ ವರ್ಕ್ ಗೇಟು. ಎಕ್ಸಾಕ್ಟ್ ಕುಬೇರಿನ ಮೂಲೆಯಲ್ಲಿ ನಮಗೆ 1000 ಲೀಟರ್ ಇರುವಂತಹ ಸಿಂಟೆಕ್ ಟ್ಯಾಂಕ್ ಒಂದು ಕೊಟ್ಟಿರುವಂಥದ್ದು. ಅದ್ರ ಕೆಳಗಡೆ ವಾಷಿಂಗ್ ಮಿಷಿನ್ ಏರಿಯಾ. ಫ್ಲೋರಿಂಗ್ ಎಲ್ಲ ನಮಗೆ ಆಂಟಿಸ್ಕೇಡ್ ವೆಟ್ರೋಫೈಟ್ ಟೈಲ್ಸು, ವಾಲ್ಗಳಿಗೆ 2x4 ವೆಟ್ರೋಫೈಟ್ ಟೈಲ್ಸು, ಇನ್ಲೈಟ್ ಔಟ್ಲೆಟ್ ಎಲ್ಲ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಟ್ಯಾಂಕ್ ರೂಮ್ ಮೇಲೆ ಹೋಗೋದಕ್ಕೆ ಈ ಪೋರ್ಷನ್ ಒಂದು ಚಿಕ್ಕದಾಗಿರುವಂತಹ ಒಂದು ಲ್ಯಾಡರ್ ಪ್ರೊವೈಡ್ ಮಾಡಿರುವಂಥದ್ದು. ಇನ್ನು ಬಟ್ಟೆ ಹಾರಾಕೊಳ್ಳೋದಕ್ಕೆ ಇಲ್ಲೊಂದು ಟೀ ಆಂಗಲ್ ಒಂದು ಕೊಟ್ಟಿದ್ದಾರೆ. ಅಕ್ಕಪಕ್ಕ ಫುಲ್ ಮನೆಗಳಾಗಿದೆ, ಇನ್ನೂ ಮನೆಗಳು ರೆಡಿ ಆಗ್ತಾ ಇದೆ. ಇಲ್ಲೊಂದು ಮನೆ ರೆಡಿ ಆಗ್ತಾ ಇದೆ, ಅಲ್ಲೊಂದು ರೆಡಿ ಆಗ್ತಾ ಇದೆ. ಇನ್ನು ಫುಲ್ಲು ಆಲ್ಮೋಸ್ಟ್ 99% ಕಂಪ್ಲೀಟ್ ಆಗಿರುವಂತಹ ಲೊಕೇಶನಲ್ಲಿ ಈ ಮನೆ ಇರುವಂಥದ್ದು. ಸೌತ್ ಗೇಟ್ ಬರುತ್ತೆ, ಈಸ್ಟ್ ಡೋರು, 100% ವಾಸ್ತುನ ಮೇಂಟೈನ್ ಮಾಡಿದ್ದಾರೆ. BDA ಪ್ರಾಪರ್ಟಿ, BSK ಸಿಸ್ಟೇಜು, 4th H ಬ್ಲಾಕಲ್ಲಿ ಕಟ್ಟಿರುವಂತಹ ಮನೆ. ಈ ಪ್ರೈಸ್ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ವಿಡಿಯೋ ನೋಡೋಕ್ಕೂ ಮುಂಚೆನೇ ಬೇಕಾದ್ರೆ ನೀವು ಪ್ರೈಸ್ನ ನೋಡಿಕೊಂಡು ವಿಡಿಯೋ ನೋಡ್ಬೋದು, ಬಜೆಟ್ಗೆ ಆಗುತ್ತೆ ಅಂತ ಬೇಕಾದ್ರೆ ನೋಡ್ಬೋದು. ಆ ಥರ ನಿಮಗೆ ಪ್ರಾಪರ್ಟಿ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲೇ ಮೆನ್ಷನ್ ಮಾಡಿರ್ತೀನಿ. ಎದುರುಗಡೆಗೆ ನಮಗೆ ಮೆಟ್ರೋ ಸ್ಟೇಷನ್ ಕಾಣಿಸ್ತಾ ಇದೆ. ಆ ಪೋರ್ಷನಲ್ಲಿ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ ಜಸ್ಟ್ 1.5 ಬರುತ್ತೆ. ಕನಕಪುರ ರೋಡಲ್ಲಿ ಬರುವಂತಹ ಡಿಮಾರ್ಟ್ ಕೂಡ ನಮಗೆ 1.5 ಬರುತ್ತೆ. ದೊಡ್ಡ ಕಲ್ಸಂದ್ರ ಬಂದು ನಮಗೆ 2.2 ಕಿಲೋಮೀಟರ್ ಬರುತ್ತೆ. ಕನಕಪುರ ರೋಡ್ ಬಂದ್ಬಿಟ್ಟು ನಮಗೆ ಜಸ್ಟ್ 1.1, 1 ಕಿಲೋಮೀಟರ್ 100 ಮೀಟರಲ್ಲಿ ನಮಗೆ ಕನಕಪುರ ರೋಡು KCIT ಕಾಲೇಜು ಸರ್ಕಲಲ್ಲಿ ಬರುತ್ತೆ. KCIT ಕಾಲೇಜು ವಿತ್ KSRTC ಬಸ್ ಸ್ಟಾಪು, BMTC ಬಸ್ ಸ್ಟಾಪು, ಮೆಟ್ರೋ, ಡಿಮಾರ್ಟ್ ವಿತ್ 100 ಫೀಟ್ ರೋಡು ವಿತ್ 80 ಫೀಟ್ ರೋಡು, ಬೋತ್ ಸೈಡ್ ನಮಗೆ ಡಬಲ್ ರೋಡಲ್ಲಿ ಈ ಸೆಂಟ್ರಲ್ಲಿ ಈ ಪ್ರಾಪರ್ಟಿ ಇದೆ. ಇದು BDA ಪ್ರಾಪರ್ಟಿ ಆಗಿದೆ. ಕಾವೇರಿ ವಾಟರ್ ಬರ್ತದೆ ವಿತ್ ಓನ್ ಬೋರ್ವೆಲ್ ಕೂಡ ಇದೆ.
ಔಟರ್ ಲೊಕೇಶನ್ ನೋಡೋರಲ್ಲ, ಫುಲ್ಲು ರೆಸಿಡೆನ್ಸಿ ಏರಿಯಾದಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂಥದ್ದು. ಒಳ್ಳೆ ಲೊಕೇಶನಲ್ಲಿ ಒಳ್ಳೆ ಪ್ರಾಪರ್ಟಿ ಡೀಟೇಲ್ಸು, ಪ್ರೈಸು ಎಲ್ಲ ಪ್ರತಿಯೊಂದು ಕೂಡ ನಾನು ವಿತ್ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಅಲ್ಲಿ ಕೂಡ ಹೋಗಿ ನೋಡ್ಬೋದು. ಹಾಗೆ ನಿಮ್ಮ ಪ್ರಾಪರ್ಟಿಗಳನ್ನ ಏನಾದರೂ ಸೇಲ್ ಮಾಡ್ತಾ ಇದ್ರೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ರೆಂಡ್ಸ್ಗಳಿಗೆ, ನಿಮ್ಮ ರಿಲೇಷನ್ಸ್ಗಳಿಗೆ ಏನಾದರೂ ಪ್ರಾಪರ್ಟಿಗಳು ಯಾರು ಮಾರೋರಿದ್ರೆ, ಪ್ರಾಪರ್ಟಿಗಳನ್ನ ತೊಗೊಳ್ಳೋರಿದ್ರೆ VC ಪ್ರಾಪರ್ಟಿನ ಸಜೆಸ್ಟ್ ಮಾಡಿ. ವಿಡಿಯೋ ನೋಡೋರು ಏನಾದರೂ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ ಬೇಕು, ನೀವೇನಾದ್ರು ಬೈ ಮಾಡೋ ಥರ ಏನಾದ್ರು ಇದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ. ಬೋತ್ ಸೈಡ್ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತೆ ಯಾವುದೇ ಡಾಕ್ಯುಮೆಂಟ್ಸ್ ಆಗಲಿ, ಯಾವುದೇ ಪ್ರಾಪರ್ಟಿಗಳಿಗೆ ಎನಿ ಇನ್ಫಾರ್ಮೇಷನ್, ಎನಿ ಕಾಂಟ್ಯಾಕ್ಟ್ ಏನಾದರೂ ಬೇಕು ಅಂದರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ, ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇನ್ಸ್ಟಾ ಪೇಜ್ನ ಫಾಲೋ ಮಾಡಿಲ್ಲ ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.